ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಗವದ್ಗೀತಾ ಲರ್ನಿಂಗ್ಸ್. ನಿನ್ನೆ ನಾವು 2 ಫೋಟೋನ ನೋಡಿ ಅದರ ಒಳಗಿನ ಅರ್ಥವನ್ನು ತಿಳ್ಕೊಂಡ್ವಿ. ಒಬ್ಬ ಯೋಗಿ ಫೋಟೋ, ಹಾಗೆ ನಾವು ನಮ್ಮ ದೇಹ, ಮನಸ್ಸು, ನಮ್ಮ ಆತ್ಮ ಇದನ್ನೆಲ್ಲ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನದ ಉದ್ದೇಶವನ್ನು ನಾವು ಪರಿಪೂರ್ಣವಾಗಿ ಮೋಕ್ಷದ ದಾರಿಯಲ್ಲಿ ನಾವು ಹೋಗ್ಬೋದು ಅಂತ ತಿಳ್ಕೊಂಡ್ವಿ. ಸೊ ಇವತ್ತಿನ ಚಿತ್ರ ಯಾವುದು ಅಂತ ನೋಡೋಣ ಬನ್ನಿ. ಇವತ್ತಿನ ಚಿತ್ರ ಇದು. ಸೊ ಈ ಚಿತ್ರ ಏನು ಹೇಳ್ತಿದೆ ಅಂತಂದರೆ, ಇದು ಅರ್ಜುನ, ಇದು ಕೃಷ್ಣ, ಇದು ಮಹಾವಿಷ್ಣು. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಅಂತ ಹೇಳ್ತಿದ್ದಾರೆ. ಈ ಒಳಗಿನ ಅರ್ಥ ಏನಿದೆ, ಇದನ್ನು ಯಾಕೆ ಅರ್ಜುನ ಕೇಳ್ತಿದ್ದಾರೆ ಕೃಷ್ಣನ ಹತ್ರ ಅಂತ ಗೀತೆ 11:46 ಪುಟ 545ನೇ ಪುಟದಲ್ಲಿ ಇದರ ಒಳಗಿನ ಅರ್ಥ ಇದೆ. ಅದನ್ನು ಮುಂದೆ ನಾವು ಓದ್ತಾ ತಿಳ್ಕೊಳ್ಳೋಣ. ಇವಾಗ ಈ ಚಿತ್ರದ ಕೆಳಗಡೆ ಏನಿದೆ ಅದನ್ನು ನಾನು ಓದಿ ಹೇಳ್ತೀನಿ. ಇದು ನಮ್ಮ ಮುಂದಿನ ಚಿತ್ರ. ಇದರಲ್ಲಿ ಶ್ರೀಕೃಷ್ಣ ಕಾಣ್ತಿದ್ದಾರೆ, ಜೊತೆಗೆ ಗೋಮಾತೆ ಕೂಡ ಇದ್ದಾರೆ. ಪರಮ ಪುರುಷನು, ಎಲ್ಲವನ್ನು ಬಲ್ಲವನು, ಅತಿ ಪುರಾತನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾವು ಧನ್ಯಿಸಬೇಕು. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅಧೀನನಾಗಿರುವನು ಅಂತ ಈ ಫೋಟೋ ಕೆಳಗಡೆ ಹೇಳ್ತಿದ್ದಾರೆ. ಈ ಫೋಟೋವಿನ ಅರ್ಥ ಗೀತೆ 8:9 ಪುಟ 390ರಲ್ಲಿ ಇದೆ ಅಂತೆ. ಈ ಫೋಟೋದಲ್ಲಿ ಏನೂ ಅರ್ಥ ಕೊಟ್ಟಿಲ್ಲ, ಯಾವ ಪುಟದಲ್ಲಿದೆ ಇದರ ಅರ್ಥ ಅಂತ ಹೇಳಿದ್ದಾರೆ. ಸೊ ನಾನು ಓದೋವಾಗ ನಾನು ನಿಮಗೆ ಹೇಳ್ತೀನಿ. ನಮ್ಮ ಮುಂದಿನ ಪುಟ ಶ್ರೀಕೃಷ್ಣನ ಚಿತ್ರ ಇದೆ. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಪ್ರಿಯ ಗೆಳತಿ, ಒಬ್ಬ ಬಾಲಕನಿದ್ದಾನೆ, ಗೋವಿಂದನೆಂಬುದು ಅವನ ಹೆಸರು. ಅವನು ಯಮುನಾ ತೀರದ ಕೇಶಿಘಟ್ಟದಲ್ಲಿ ನಿಂತು ಕೊಳಲನ್ನು ನುಡಿಸುತ್ತಿದ್ದಾನೆ. ಅವನು ತುಂಬ ಚೆಲುವ. ಬೆಳದಿಂಗಳ ರಾತ್ರಿಯಲ್ಲಂತೂ ಅವನ ರೂಪದ ಸೊಬಗು ಹೇಗಿರುತ್ತೆಂಬುದನ್ನು ವರ್ಣಿಸಲು ಬರುವುದಿಲ್ಲ. ಈ ಐಹಿಕ ಜಗತ್ತಿನಲ್ಲಿದ್ದುಕೊಂಡು ನಿನ್ನ ಮಕ್ಕಳು, ಗಂಡ ಹಾಗೂ ಕುಟುಂಬದವರೊಡನೆ ಸುಖದಿಂದಿರಬೇಕೆಂದರೆ ಆ ಯಮುನಾ ತೀರಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾರೆ. ಅಂದರೆ ಶ್ರೀಕೃಷ್ಣನ ರೂಪ ಅಷ್ಟು ಚೆನ್ನಾಗಿದೆ, ಹೋದ್ರೆ ನಾವು ಕಳೆದು ಹೋಗ್ತೀವಿ. ಅವನ ರೂಪ, ಅವನ ಚೆಲುವ, ಅವನೆಷ್ಟು ಚೆನ್ನಾಗಿದ್ದಾನೆ, ಆ ಬೆಳದಿಂಗಳ ರಾತ್ರಿಯಲ್ಲಂತೂ ನೋಡಿದ್ರೆ ಕರಗೋಗ್ತೀವಿ ಅಂತ ಈ ಫೋಟೋ ಮೂಲಕ ಹೇಳ್ತಿದ್ದಾರೆ. ಮತ್ತು ಮುಂದಿನ ಚಿತ್ರ ಇದು. ಇದರ ಕೆಳಗಡೆ ಏನಿದೆ ಅಂತಂದರೆ, ಯಾರು ಸದಾ ನನ್ನಲ್ಲಿಯೇ ಇರ್ತಾರೋ ಹಾಗೂ ತನ್ನಲ್ಲಿ ಕುರಿತು ನನ್ನ ಬಗ್ಗೆ ಯೋಚನೆ ಮಾಡ್ತಾರೋ, ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನನ್ನು ಭಜಿಸ್ತಿರ್ತಾರೋ ಅವನೇ ಎಲ್ಲ ಯೋಗಗಳಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುತ್ತಾನೆ ಅಂತ ಹೇಳ್ತಿದ್ದಾರೆ. ಹಾಗೂ ಅವನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಇದು ಶ್ರೀಕೃಷ್ಣನ ಅಭಿಪ್ರಾಯ. ಮುಂದೆ ಇದ್ರ ಬಗ್ಗೆ ಡೀಪಾಗಿ ಇದೆ ಅಂತೆ, ಅವಾಗ ನಾನು ಓದುವಾಗ ಹೇಳ್ತೀನಿ. ಇದು ನಮ್ಮ ಏನೇನು ಹೇಳಿದ್ವಿ ಇವತ್ತು. ನಾವಿವತ್ತು ತಿಳ್ಕೊಂಡಂಥ ಫೋಟೋಗಳ ನಾವಿವತ್ತು ಕಲಿತಂಥ ಚಿತ್ರಗಳ ವಿವರಣೆ ಏನು ಅಂತಂದರೆ, ಅರ್ಜುನ ಶ್ರೀಕೃಷ್ಣನಿಗೆ ಚತುರ್ಭುಜವನ್ನು ತೋರಿಸೋದಕ್ಕೆ ಹೇಳ್ತಾನೆ. ಹಾಗೆ ಕೃಷ್ಣ ಒಬ್ಬ ಎಲ್ಲವನ್ನು ಬಲ್ಲವನು, ಅತ್ಯಂತ ಪರಮ ಪುರುಷನು ಅಂತ ಕೂಡ ನಾವು ತಿಳ್ಕೊಂಡ್ವಿ. ಅದರ ಜೊತೆಗೆ ಶ್ರೀಕೃಷ್ಣ ಎಷ್ಟು ರೂಪವಂತ, ಎಂಥ ಚೆಲುವ ಅಂತ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ನಾವು ಹೇಗೆ ನನ್ನಲ್ಲಿ ಕೃಷ್ಣನನ್ನು ನಾವು ಹುಡ್ಕೊಂಡಾಗ ನಾವು ಎಷ್ಟು ಶ್ರೇಷ್ಠ ಅಂತ ನಾವು ಈ ಫೋಟೋ ಮೂಲಕ ನಾವು ತಿಳ್ಕೊಂಡ್ವಿ. ಇದಿಷ್ಟು ಇವತ್ತಿನ 4 ಫೋಟೋದ ಅರ್ಥ ಆಗಿತ್ತು. ಸೊ ನಿಮಗೆ ಇವತ್ತಿನ ಭಗವದ್ಗೀತೆಯ ಎಪಿಸೋಡ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನೀವು ಇದರಿಂದ ಏನಾದರೂ ಕಲಿತಿದ್ದೀರಾ ಅಂತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಅನಿಸಿದಂಥ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.